ನಮಸ್ತೆ. 6/10/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತಿನ ತಿಥಿ ಚತುರ್ದಶಿ. ಈ ಚತುರ್ದಶಿ ಅನ್ನೋದು ಅಮಾವಾಸ್ಯೆಯ ಹಿಂದೆ ಹುಣ್ಣಿಮೆಯ ಹಿಂದೆ ಈ ರೀತಿ ಬರುತ್ತೆ. ಹಂಗಾಗಿ ಚತುರ್ದಶಿ ಅನ್ನುವ ತಿಥಿನೇ ಹುಣ್ಣಿಮೆಯ ಹಿಂದಿನ ದಿನ. ಹಂಗಾಗಿ ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ದಶಿಯೂ ಇದೆ, ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ದಶಿಯೂ ಇದೆ. ಇವತ್ತಿನ ದಿನ ಪ್ರಕಾರ ಚತುರ್ದಶಿ ಮಧ್ಯಾಹ್ನ 12:23:54 ಇವತ್ತಿನ ನಕ್ಷತ್ರ ಪೂರ್ವಭಾದ್ರ. ಅದು ಬೆಳಗ್ಗೆ ಬರೀ 6:15:51 ಮಾತ್ರ. ಆನಂತರ ಬರೋದು ಉತ್ತರಾಭಾದ್ರ ನಕ್ಷತ್ರ. ಅದು ಬೆಳಗಿನ ಜಾವ 4:01:37 ಆನಂತರ ರೇವತಿ. ಹಂಗಾಗಿ ಇವತ್ತು ವಿಶೇಷವಾಗಿ 3 ನಕ್ಷತ್ರಗಳಿದೆ. ಈ 3 ನಕ್ಷತ್ರದಲ್ಲೂ ಕೂಡ ಬೆಳಗ್ಗೆ 6:15 ಅಶುಭವಾಗಿದೆ. ಮರಣ, ಮುಸಲ ಅಂದರೆ ಧನಕ್ಷಯ. ಹಂಗಾಗಿ ಏನೇ ಕಾರ್ಯಗಳು ಮಾಡೋದಾದರೂ ಇವತ್ತು 6:15 ನಂತರನೇ ಶುಭವಾಗಿರುತ್ತದೆ. ಇದರಲ್ಲೂ ವಿಶೇಷವಾಗಿ 6:15 ನಂತರ ಬರುವಂಥ ಸಿದ್ಧಿ, ಹಂಗಾಗಿ ಕಾರ್ಯಸಿದ್ಧಿ ಆಗುವಂಥ ಯೋಗವಿದೆ 6:15 ಮೇಲೆ. ಹಂಗಾಗಿ ಚತುರ್ದಶಿ ಅನ್ನೋದು ಹುಣ್ಣಿಮೆಯ ಹಿಂದೆ ಇರೋದರಿಂದ ಈ ದಿನಗಳಲ್ಲಿ ಮಾಡುವಂಥ ಶುಭ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಡುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇನ್ನೂ ಕೆಲವು ವಿಷಯಗಳು ಬರೋಣ. ಈ ಪೂರ್ವಭಾದ್ರ ನಕ್ಷತ್ರ ಅನ್ನೋದು ಮಾನುಷೀಯ ಗಣ, ಉತ್ತರಾಭಾದ್ರ ಅದು ಮಾನುಷೀಯ ಗಣನೇ. ಆನಂತರ ಲಾಸ್ಟಲ್ಲಿ ಅಂದರೆ ಕೊನೆಯಲ್ಲಿ ಬರುವಂಥದ್ದು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಬರುವಂಥ ನಕ್ಷತ್ರ ರೇವತಿ, ಇದು ದೇವಗಣ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೆಳಗ್ಗೆ 6:09 ಪೂರ್ವಭಾದ್ರ ನಕ್ಷತ್ರ ಅಂತಂತೀವಿ. ಅದರಲ್ಲಿ 4ನೇ ಪಾದ. 6:16 ನಂತರ ಪೂರ್ವಭಾದ್ರ ನಕ್ಷತ್ರ ಮುಗಿದು ಉತ್ತರಾಭಾದ್ರ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ 11:44 ಆನಂತರ ಉತ್ತರಾಭಾದ್ರ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ಸಂಜೆ 5:12 ಮುಗಿಯುತ್ತದೆ. 5:12 ರಾತ್ರಿ 10:37 ಉತ್ತರಾಭಾದ್ರ ನಕ್ಷತ್ರವೇ, ಆದರೆ 3ನೇ ಪಾದ. ಆನಂತರ ಬರುವಂಥದ್ದು ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದ. ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದ ಮುಗಿದ ಮೇಲೇನೂ ಕೂಡ ರೇವತಿ ನಕ್ಷತ್ರವಿರುತ್ತದೆ, ಅಂದರೆ ಬೆಳಗ್ಗೆ 4:01 ಮೇಲೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಶುಭ, ಶುಭ ಅಂದರೆ 100% ನೋಡ್ತೀವಿ. ಇದರಲ್ಲಿ 100% ಕೊಡುವಂಥ ಶುಭ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. 100% ಕೆಟ್ಟೋದು ಅಂತ ಇರುವ ಸಮಯಗಳಲ್ಲಿ ಆ ಕಾರ್ಯಗಳನ್ನ ನಿಲ್ಲಿಸಬೇಕಾಗಿಲ್ಲ. ಆದರೆ 100% ಕೆಟ್ಟೋದು ಅಂತ ಇರುವ ಸಮಯಗಳಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬೇಡಿ. ಹಂಗಾಗಿ ಇವತ್ತು 100% ಶುಭವಾಗಿರುವಂಥ ಸಮಯಗಳು ಅಂತಂದರೆ 6:09 ಬೆಳಗ್ಗೆಯಿಂದ 7:37, ಮತ್ತು 9:10 10:36, 12:10 12:29, ಮಧ್ಯಾಹ್ನ 1:21 2:53, ಸಂಜೆ 4:27 4:56. ಅದೇ ಥರ ಸಂಜೆ 6:40 ಮೇಲೆ ರಾತ್ರಿ 10:26 ಶುಭವಾಗಿದೆ. ಮತ್ತು ಮಧ್ಯರಾತ್ರಿ 12:42 ಮೇಲೆ ಶುಭವಾಗಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಕೆಟ್ಟ ಟೈಮ್ನ ನೋಡೋಣ. 7:39 ಬೆಳಗ್ಗೆಯಿಂದ 9:08 ರಾಹುಕಾಲ, 10:38 12:08 ಯಮಕಂಡ ಕಾಲ, 12:31 ಮಧ್ಯಾಹ್ನ 1:19 ದುರ್ಮುಹೂರ್ತ, ಮತ್ತು 2:55 ಮೇಲೆ 3:43 ಇನ್ನೊಂದು ದುರ್ಮುಹೂರ್ತ, ಮಧ್ಯಾಹ್ನ 2:58 ಸಂಜೆ 4:25 ನಕ್ಷತ್ರ ವಿಷಘಟಿಕಾ ಕಾಲ, ಸಂಜೆ 4:58 ಮೇಲೆ 6:38 PM ಮೃತ್ಯು. ಅದೇ ಥರ ರಾತ್ರಿ 10:28 ಮೇಲೆ 12:40 ಕೂಡ ಒಂದು ಮೃತ್ಯು. ಹಂಗಾಗಿ ಮೃತ್ಯು ಅಂತ ಬರುವ ಈ ಸಮಯಗಳಲ್ಲಿ ಯಾವ ಮುಹೂರ್ತ ಕಾರ್ಯಗಳು ಅಥವಾ ಯಾವುದಾದ್ರು ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಡಿ. ಇಷ್ಟು ನೀವು ನೋಡಿಕೊಂಡ್ರೆ ಸಾಕು. ಯಾವ ರೀತಿ ದೋಷಗಳಿದ್ದರೂ ಸರಿ ಮಾಡ್ಕೋಬೋದು. ಪರ್ಸನಲ್ ಆಗಿ ಬೇಕು ಅಂತಂದರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕಾಗ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.